ಹಲೋ ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಮೋಸ್ಟ್ ಫೇವ್ರೆಟ್ ಮೆಡಿಟೇಷನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ನನಗೆ ಯಾವಾಗಲೇ ಆಗಲಿ ಓವರ್ ಥಿಂಕಿಂಗ್ ಕಾಡ್ದಾಗ, ಸ್ಟ್ರೆಸ್ ಕಾಡ್ದಾಗ, ಅಥವಾ ನನ್ನ ಫ್ರೀಕ್ವೆನ್ಸಿ ಎಲ್ಲೋ ಲೋ ಆಗ್ತಾ ಇದೆ ಅಂದ ತಕ್ಷಣ ಈ ಮೆಡಿಟೇಷನ್ ಮಾಡ್ತೀನಿ. ವಿದಿನ್ ಫ್ಯೂ ಮಿನಿಟ್ಸ್ ಅದರಿಂದ ಹೊರಗೆ ಬರಲಿಕ್ಕಾಗುತ್ತೆ. ಇದು ದೀಪಕ್ ಚೋಪ್ರಾ ಅವರ ಮೆಡಿಟೇಷನ್. ತುಂಬ ಪವರ್ಫುಲ್ ಆಗಿದೆ ಆ್ಯಂಡ್ ಅಷ್ಟೇ ಸಿಂಪಲ್ ಆಗಿದೆ. ಸೊ ಈ ಪವರ್ಫುಲ್ ಮೆಡಿಟೇಷನ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ನನ್ನ ಹೆಸರು ಸಂಜನಾ. ಐ ಆಮ್ ಅ ಹೀಲರ್, ಮೈಂಡ್ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಈ ಮೆಡಿಟೇಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ವಿಷಯ ನಾವೆಲ್ಲರೂ ತಿಳ್ಕೊಳ್ಳೇಬೇಕು. ಏನಂತ ಅಂದರೆ, ಮೇಜರ್ ಆಗಿ ನಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ಎರರ್ ಹೇಗಾಗುತ್ತೆ ಅಂತ ಅಂದರೆ, ನಾವೇನು ಅಂದ್ಕೊಂಡಿದ್ದೀವಿ, ನನಗೆ ಇಷ್ಟವಾಗಿರುವಂತಹ ಮನೆ ಇರಲಿ, ಜಾಬ್ ಇರಲಿ, ಪಾರ್ಟ್ನರ್ ಇರಲಿ, ಅಥವಾ ಒಳ್ಳೆಯ ರಿಲೇಷನ್ಶಿಪ್ ಇರ್ಬೋದು, ಅಥವಾ ಏನೋ ಒಂದು ಮ್ಯಾನಿಫೆಸ್ಟೇಷನ್ ಆದ ಮೇಲೆ ನಾನು ಖುಷಿ ಪಡ್ತೀನಿ ಅನ್ನೋದೊಂದು ನಮಗೆ ಕಾಮನ್ ಆಗಿ ಭಾವನೆ ಇದೆ. ಹೌದಾ? ನಮ್ಮ ಆಸೆ ಫುಲ್ಫಿಲ್ ಆದ ಮೇಲೆ ನಾನು ಖುಷಿ ಪಡ್ತೀನಿ ಅಂತ. ಸೊ ಈ ಒಂದು ಮೈಂಡ್ಸೆಟ್ ಏನಿರುತ್ತೆ ಅಂತ ಅಂದರೆ, ಫಸ್ಟ್ ಆಫ್ ಆಲ್ ಪ್ರೆಸೆಂಟ್ ಮೂಮೆಂಟ್, ಪ್ರೆಸೆಂಟ್ ಸಿಚುವೇಶನ್ ಏನು ಮಾಡ್ತಾ ಇರ್ತೀವಿ, ಇದಿಲ್ಲ. ಈ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಇದಲ್ಲ. ಫ್ಯೂಚರಲ್ಲಿ ಆ ಕೆಲಸ ಆದಾಗ, ಆ ವಿಷಯ ನನಗೆ ಸಿಕ್ಕಿದಾಗ, ಈ ಡ್ರೀಮ್ ಫುಲ್ಫಿಲ್ ಆದಾಗ ಖುಷಿಯಾಗಿರ್ತೀನಿ ಅಂತ ಹೇಳಿ ನಾವೇನು ಮಾಡ್ತೀವಿ, ಖುಷಿ ಪಡೋ ಕ್ಷಣಗಳನ್ನು ಮುಂದೂಡ್ತಾ ಇರ್ತೀವಿ. ಹೌದಾ? ಬಟ್ ಎನರ್ಜಿ ವರ್ಲ್ಡಲ್ಲಿ ಈ ಥರ ವರ್ಕ್ ಆಗಲ್ಲ. ಸೊ ಈ ಎನರ್ಜಿ ವರ್ಲ್ಡಲ್ಲಿ ಏನಂತ ಅಂದರೆ, ಫಸ್ಟ್ ನೀವು ಖುಷಿಯಾಗಿರಬೇಕು. ಆ ಖುಷಿ ಹೆಚ್ಚಿಸುವಂತಹ ಜಾಬ್ ಇರಲಿ, ಆಪರ್ಚುನಿಟಿ ಇರಲಿ, ಅಥವಾ ಒಳ್ಳೆ ರಿಲೇಷನ್ಶಿಪ್ ಇರಲಿ, ಎಲ್ಲವೂ ಕೂಡ ನಿಮ್ಗೆ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಸೊ ಹೇಗೆ ಹಾಗಾದರೆ, ಲೈಕ್ ನಮ್ಮ ಲೈಫ್ನಲ್ಲಿ ಚಿಂತೆ ಕಾಡುತ್ತೆ, ಸ್ಟ್ರೆಸ್ ಕಾಡುತ್ತೆ, ಕೆಲವು ಬೇರೆಯವ್ರ ಮಾತು ನಮಗೆ ಕಾಡುತ್ತೆ. ಇವೆಲ್ಲ ಪ್ರೆಸೆಂಟ್ ಮೊಮೆಂಟಲ್ಲಿ ಇದ್ದು ಅದನ್ನು ಅವಾಯ್ಡ್ ಮಾಡಿ ಅಥವಾ ಇಗ್ನೋರ್ ಮಾಡಿ ನಾವು ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಇದೆಯಾ? ಐ ಕ್ಯಾನ್ ಚಾಲೆಂಜ್ ಯು. ನೀವು ಖುಷಿ ಪಡಲಿಕ್ಕೆ ಹೊರಗಡೆ ವರ್ಲ್ಡಲ್ಲಿ ಕಾರಣ ಬೇಕಾಗಿಲ್ಲ. ಈ ಕ್ಷಣ, ರೈಟ್ ನಾವು ನಿಮ್ಮ ಲೈಫ್ನಲ್ಲಿ ಯಾವುದೇ ಸಿಚುವೇಶನ್ ಇರಲಿ, ನೀವು ಎಷ್ಟೇ ಸ್ಟ್ರೆಸ್ಫುಲ್ ಆಗಿರಲಿ, ಸೊ ಏನೇ ಚಿಂತೆ ಕಾಡ್ತಾ ಇದ್ರು, ಈ ಕ್ಷಣ ನೀವು ಖುಷಿಯಾಗಿರ್ಬೋದು. ಆ ಖುಷಿಯ ಮೂಲ ಹೊರಗಡೆ ಇಲ್ಲ, ನಿಮ್ಮ ಒಳಗಡೆನೇ ಇದೆ. ಆ್ಯಂಡ್ ದಿನನಿತ್ಯದಲ್ಲಿ ನೀವು ಈ ಥರ ಒಂದು 2-3 ಸಲ ಕಾನ್ಷಿಯಸ್ಲಿ ನಿಮ್ಮ ಮೈಂಡನ್ನು ಕಾಮ್ ಮಾಡಿ ಖುಷಿಯನ್ನು ಅನುಭವಿಸ್ತಾ ಇದ್ರೆ ನಿಮ್ಮ ಲೈಫ್ ಈಸಿ ಆಗ್ತಾ ಹೋಗುತ್ತೆ, ಸ್ಟ್ರಗಲ್ ಮಾಯ ಆಗ್ತಾ ಹೋಗುತ್ತೆ. ಸೊ ಈ ಮೆಡಿಟೇಷನ್ ಏನಿದೆ ಅದು ನಿಮಗೆ ಖುಷಿಯಾಗಿರ್ಲಿಕ್ಕೆ, ಕಾಮ್ ಆಗಿರ್ಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಸೊ ಈ ಮೆಡಿಟೇಷನ್ ಏನಿಲ್ಲ, ಬಹಳಷ್ಟು ಸಿಂಪಲ್. ನೀವು ದಿನದ ಯಾವ ಟೈಮಲ್ಲಾದರೂ ಮಾಡ್ಬೋದು. ಸೊ ಹಾಗಾದರೆ ಏನು ಮಾಡೋಣ, ಈಗ ಸಿಂಪಲ್ ಆದ ಪವರ್ಫುಲ್ ಆದ ಮೆಡಿಟೇಷನ್ ನಾವೆಲ್ಲರೂ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲರೂ ಕೂಡ ಏನು ಮಾಡಿ ಅಂತ ಅಂದರೆ, ಆದಷ್ಟು ಇದು ನೀವು ಚೇರ್ ಮೇಲೆ ಕೂತು ಈ ಮೆಡಿಟೇಷನ್ ಮಾಡಿದರೆ ತುಂಬ ಒಳ್ಳೆಯದು. ಸೊ ಸಪೋರ್ಟ್ ತೊಗೊಳ್ಬೋದು. ನೀವು ಹೀಗೆ ಹೊರಗೆ ಕೂತ್ಕೊಳ್ಬೋದು, ಹಿಂದೆ ಸಪೋರ್ಟ್ ತೊಗೊಳ್ಬೋದು, ತೊಂದರೆ ಇಲ್ಲ. ನಿಮ್ಮ 2 ಕಾಲುಗಳನ್ನು ನೆಲಕ್ಕೆ ತಾಗೋ ಥರ ಕೂತ್ಕೊಳ್ಳಿ. ಆಯಿತಾ? ನಿಮ್ಮ 2 ಕಾಲು ನೆಲಕ್ಕೆ ತಾಗಬೇಕು, ಟಚ್ ಆಗಬೇಕು. ಆ್ಯಂಡ್ ಆಲ್ಸೋ ನಿಮ್ಮ 2 ಕೈ ಈ ಥರ ಮೇಲ್ಮುಖವಾಗಿರಲಿ, ಅದನ್ನು ನಿಮ್ಮ ಕಾಲಿನ ಮೇಲೆ ಇಟ್ಕೊಳ್ಳಿ. ಸೊ ಫರ್ಮ್ ಆಗಿ ನಿಮ್ಮ ಕಾಲನ್ನು ಗ್ರೌಂಡ್ ಮೇಲೆ ಇಡ್ತಾ ಇದ್ದೀರಾ, ನೆಲದ ಮೇಲೆ ಇಡ್ತಾ ಇದ್ದೀರಾ. ನಿಮ್ಮ 2 ಕೈಗಳನ್ನು ಹೀಗೆ ಇಟ್ಕೊಳ್ತಾ ಇದ್ದೀರಾ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚುತ್ತಾ ಹೋಗಿ. ನಾ ಹೇಳೋ ತನಕ ನೀವು ಕಣ್ಣನ್ನು ಬಿಡಬೇಡಿ. ಈಗ ನಿಮ್ಮ ಉಸಿರನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ನಿಮ್ಮ ಉಸಿರು ಏನಿದೆ ಅದನ್ನು ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ. ಫಾಸ್ಟಾಗಿರಲಿ, ಸ್ಲೋ ಆಗಿರಲಿ, ಹೇಗಿದೆಯೋ ಹಾಗೆ ನಿಮ್ಮ ಉಸಿರನ್ನು ಅಬ್ಸರ್ವ್ ಮಾಡ್ತಾ ಹೋಗಿ, ಗಮನಿಸಿ ಅಷ್ಟೆ. ಸೊ ನೀವು ಅಬ್ಸರ್ವ್ ಮಾಡ್ತಾ ಇದ್ದ ಹಾಗೆ ನಿಮ್ಮ ಉಸಿರು ನಿಧಾನಗತಿಗೆ ಬರುತ್ತೆ, ತನ್ನಿಂತಾನೇ ಒಂದು ರಿದಮ್ನ ಫಾಲೋ ಮಾಡುತ್ತೆ. ಅಲೋ ಮಾಡಿ ಅಷ್ಟೆ. ಈಗ ನಿಮ್ಮ ಹಾರ್ಟ್ ಏರಿಯಾ ಮೇಲೆ ಫೋಕಸ್ ಮಾಡಿ. ಜಸ್ಟ್ ನಿಮ್ಮ ಎದೆಯ ಮಧ್ಯ ಭಾಗದ ಮೇಲೆ ಫೋಕಸ್ ಮಾಡಿ. ಈಗ ನಾನು ಹೇಳುವಂತಹ ಕ್ವೆಶ್ಚನ್ನ ಮನಸ್ಸಿನಲ್ಲಿಯೇ ನೀವು ನಿಮಗೆ ಕೇಳ್ತಾ ಹೋಗಿ. ನಾನು ಯಾರು? ನಾನು ಯಾರು? ಯಾವುದೇ ಇಮೇಜ್ ಬರಲಿ, ಯಾವುದೇ ಥಾಟ್ಸ್ ಬರಲಿ, ಯಾವುದೇ ಇಮೋಷನ್ಸ್ ಬರಲಿ, ಅಲೋ ಮಾಡಿ. ನಾನು ಯಾರು? ಮತ್ತೊಮ್ಮೆ ಕೇಳಿ, ನನಗೆ ಏನು ಬೇಕು?
ನನಗೆ ಏನು ಬೇಕು? ಅಗೇನ್ ಉತ್ತರವನ್ನು ಹುಡುಕೋದು ಬೇಡ. ಯಾವುದೇ ಇಮೇಜ್ ಇರಲಿ, ಯಾವುದೇ ಭಾವನೆ ಇರಲಿ, ಅದನ್ನು ಬರಲಿಕ್ಕೆ ಬಿಡಿ, ಅಲೋ ಮಾಡಿ. ನನ್ನ ಡೀಪೆಸ್ಟ್ ಡಿಸೈರ್ ಏನು? ನನ್ನ ಮನಸ್ಸಿನ ಆಳದ ಆಸೆ ಏನು? ಅಗೇನ್ ಉತ್ತರವನ್ನು ಹುಡುಕೋದು ಬೇಡ. ಯಾವುದೇ ಆಲೋಚನೆ, ಇಮೇಜ್, ಸೆನ್ಸೇಷನ್, ಫೀಲಿಂಗ್ ಬರಲಿ, ಅಲೋ ಮಾಡಿ. ವಾಟ್ ಈಸ್ ಮೈ ಪರ್ಪಸ್? ನನ್ನ ಜೀವನದ ಉದ್ದೇಶ ಏನು? ಅಗೇನ್ ಯಾವುದೇ ಆಲೋಚನೆ ಇರಲಿ, ಫೀಲಿಂಗ್ ಇರಲಿ, ಸೆನ್ಸೇಷನ್ ಇರಲಿ ಬರಲು ಅಲೋ ಮಾಡಿ. ಸೊ ಈಗ ನಿಮ್ಮ ಕಾನ್ಷಿಯಸ್ನೆಸ್ನ ಸಮೃದ್ಧಿಯ ಎಡೆಗೆ ಕರೆದುಕೊಂಡು ಹೋಗೋಣ ಈ ಸಿಂಪಲ್ ಕ್ವೆಶನ್ ಕೇಳೋದ್ರ ಮೂಲಕ. ನಾನು ಯಾವ ವಿಷಯಗಳಿಗೆ ಕೃತಜ್ಞನಾಗಿದ್ದೀನಿ ಅಥವಾ ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡ್ತೀನಿ, ಗ್ರೇಟ್ಫುಲ್ ಆಗಿದ್ದೀನಿ? ಈಗ ಮತ್ತೆ ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸಿ ಸ್ವಲ್ಪ ಸಮಯ ಹಾಗೆ ಪ್ರೆಸೆಂಟ್ ಮೂಮೆಂಟ್ನ ಅನುಭವಿಸಿ. ಆ ಪೀಸ್ ಆಫ್ ಮೈಂಡ್ ಇರಲಿ, ಕಾಮ್ನೆಸ್ ಇರಲಿ, ಅನುಭವಿಸಿ. ಜಸ್ಟ್ ನಿಮ್ಮ ಇರುವಿಕೆಯನ್ನು ಫೀಲ್ ಮಾಡಿ. ನಿಮಗೆ ಬೇಕಾಗಿರುವಂಥ ಮನಃಶಾಂತಿ, ಹ್ಯಾಪಿನೆಸ್, ಜಾಯ್ ಎಲ್ಲವೂ ಕೂಡ ನಿಮ್ಮ ಒಳಗಡೆನೇ ಇದೆ. ಈಗ ನಿಮ್ಮ ಎರಡೂ ಕೈಗಳನ್ನು ರಬ್ ಮಾಡಿ, ಜೋರಾಗಿ ರಬ್ ಮಾಡಿ. ಸೊ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಕಣ್ಣಿನ ಮೇಲೆ ನಿಧಾನವಾಗಿ ಇರಿಸಿ. ರಿಲ್ಯಾಕ್ಸ್. ಕಂಪ್ಲೀಟಾಗಿ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡ್ತಾ ಹೋಗಿ. ಸೊ ನಿಮಗೆ ಬೇಕಾಗಿದ್ದಂತಹ ಪೀಸ್ ಆಫ್ ಮೈಂಡ್ ಇರಲಿ, ಮನಃಶಾಂತಿ, ಖುಷಿ ಎಲ್ಲವೂ ಕೂಡ ನಿಮ್ಮ ಒಳಗಡೆನೇ ಇದೆ. ಸೊ ನೀವೆಷ್ಟು ಆರಾಮಾಗಿರ್ತೀರ, ಎಷ್ಟು ಶಾಂತವಾಗಿರ್ತೀರ, ಎಷ್ಟು ಖುಷಿಯಾಗಿರ್ತೀರ, ಆ ಖುಷಿಯನ್ನು, ಪ್ರಶಾಂತತೆಯನ್ನು ಹೆಚ್ಚಿಸುವಂತಹ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಸೊ ಈ ಮೆಡಿಟೇಷನ್ ಮಾಡಿ ಆದಮೇಲೆ ನಿಮ್ಮೆಲ್ಲರಿಗೂ ಏನು ಅನಿಸ್ತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಮೆಡಿಟೇಷನ್ ಏನಿದೆ ನೀವು ದಿನದ ಯಾವುದೇ ಟೈಮಲ್ಲಾದರೂ ಮಾಡ್ಬೋದು, ನೀವು ಎಲ್ಲೇ ಇದ್ದರೂ ಕೂಡ ಮಾಡ್ಬೋದು. ಸೊ ನೀವು ದಿನದಲ್ಲಿ ಒಂದು 2ರಿಂದ 3 ಸಲ ಆದರೂ ಈ ಮೆಡಿಟೇಷನ್ನ ಮಾಡ್ತಾ ಇರಿ. ಸೊ ದ್ಯಾಟ್ ನಿಮ್ಮ ಫ್ರೀಕ್ವೆನ್ಸಿ ಇರಲಿ, ನಿಮ್ಮ ಹ್ಯಾಪಿನೆಸ್ ಇರಲಿ, ನಿಮ್ಮ ಜಾಯ್ ಇರಲಿ, ಎಲ್ಲವೂ ಕೂಡ ಕಾನ್ಸ್ಟೆಂಟಾಗಿ ಮೇಂಟೈನ್ ಆಗುತ್ತೆ ಆ್ಯಂಡ್ ನೀವು ಆರಾಮಾಗಿರ್ಲಿಕ್ಕಾಗುತ್ತೆ. ಪೀಸ್ ಆಫ್ ಮೈಂಡ್ ಅನ್ನೋದು ನಮ್ಮೆಲ್ಲರಿಗೂ ಬೇಕು. ಪ್ರಶಾಂತತೆ ಅನ್ನೋದೇನಿದೆ ಅಲ್ಲ, ಅದು ಒಂದು ಗ್ರೇಟೆಸ್ಟ್ ಗಿಫ್ಟ್, ಲಕ್ಸುರಿ ಅದು. ಸೊ ನೀವು ಈ ಮೆಡಿಟೇಷನ್ನಿಂದ ಖಂಡಿತವಾಗಿಯೂ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಖಂಡಿತ ತಿಳಿಸಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.